ಹಾಯ್ ಹಾಯ್ ಆಮೇಲೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಧಿಕಾ ರಾಧಾ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ತೋರಿಸ್ತಿರೋದು ಇವತ್ತಿನ ಡೈಲಾಗ್ ಬಂದ್ಬಿಟ್ಟು ಷಷ್ಠಿದು. ಇವತ್ತು ನಾನು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ. ಯಾಕಂದ್ರೆ ನಾನು ಅಕ್ಕ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಾನು ಅನ್ಕೊಂಡೆ ಅದು ದೇವಸ್ಥಾನ ಅಂತ, ಬಟ್ ಅಲ್ಲಿ ನೋಡಿದ್ರೆ ಜಾತ್ರೆನೇ ನಡೆದಿತ್ತು. ಬನ್ನಿ, ಅದು ಯಾವ ಏರಿಯಾ ಬೆಂಗಳೂರಲ್ಲಿ ಅಂತ ನೋಡ್ಕೊಂಡ್ ಬರೋಣ. ಹಾಗೆ ನಿಮಗೂ ಕೂಡ ಆ ಜಾತ್ರೆ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿದು ದರ್ಶನ ಕೂಡ ಮಾಡಿಸ್ತೀನಿ. ಬನ್ನಿ ನನ್ನ ಜೊತೆ. ನಾನಿವತ್ತು ಮಂಗಳವಾರ ರಾತ್ರಿಯಿಂದ ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಮತ್ತು ನನ್ನ ಫ್ರೆಂಡು ಬನಶಂಕರಿ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಕರೆದ್ಲು. ಸರಿ ಅಂತ ಅಂದ್ಬಿಟ್ಟು ಹಾಗೆ ಬಸ್ ಇಳಿದ್ಬಿಟ್ಟು ಅಲ್ಲೇ ಬನಶಂಕರಿ ದೇವಸ್ಥಾನ ಸೈಡೇ ನಾವು ಆಫೀಸ್ಗೆ ಹೋಗ್ಬಿಟ್ಟು ಬಂದ್ವಿ. ಆಲ್ಮೋಸ್ಟ್ ನಾವು ಹೋಗಿದ್ದು 8:30 ಅಂತ ಅನ್ಕೋತೀನಿ. ಅವಳು ಇನ್ನು ಬೇಜಾರು ಮಾಡ್ಕೋಬಾರ್ದು ಅಂತ ಹೋದೆ. ನನಗಂತೂ ತುಂಬ ತಲೆನೋವ್ತಾ ಇತ್ತು. ಅದರಲ್ಲೂ ಕೂಡ ಸರಿ ಹೋಗಿ ದರ್ಶನ ಮಾಡ್ಕೊಬರೋಣ ಅಂತ ಹೋದೆ. ಇಲ್ಲಿ ಫೋನ್ ಅಲೋ ಮಾಡಲ್ಲ, ಆದರೂ ಕೂಡ ನಾನು ಅಲ್ಪ ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ. ದೇವಸ್ಥಾನದೊಳಗಡೆ ಫೋನ್ ಅಲೋ ಇಲ್ಲ. ಅದು ಮುಂದೆ ಏನಾದರೂ ಮಾಡಿದ್ರೆ ಅಂತೂ ಫೋನೇ ಕಿತ್ಕೊಂಡ್ಬಿಡ್ತಾರೆ. ಹಾಗಾಗಿ ಮತ್ತೆ ದೇವಸ್ಥಾನ ಅಂತೂ ಇವತ್ತು ಫುಲ್ ಫ್ರೀ ಇತ್ತು. ಯಾಕಂದರೆ ಇವತ್ತು ಟ್ಯೂಸ್ಡೇ ಆದ್ರೂ ತುಂಬ ಅಷ್ಟೊಂದೇನು ರಶ್ ಇರಲಿಲ್ಲ. ಕೆಲವೊಂದು ಸಲ ಅಂತೂ ತುಂಬ ಅಂದರೆ ತುಂಬ ರಶ್ ಇರುತ್ತೆ ಟ್ಯೂಸ್ಡೇ ಮತ್ತು ಫ್ರೈಡೇ. ಹಾಗೆ ಈ ಅಮ್ಮ ನಿಜವಾಗ್ಲೂ ಸತ್ಯವಂತೆ. ನನ್ನ ಲೈಫಲ್ಲಂತೂ ತುಂಬ ಸಲ ಪವಾಡನೆಗಳೇ ನಡೆದೋಗ್ಬಿಟ್ಟಿದೆ. ಅದಾದಮೇಲೆ ಸರಿ ಅಂದ್ಕೊಂಡು ಮನೆಗೆ ಬಂದೆ. ನನಗಂತೂ ತುಂಬ ತಲೆನೋವ್ತಿತ್ತು. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗಂತೂ ತುಂಬ ತಲೆನೋವ್ತಾ ಇತ್ತು. ಮತ್ತು ಅದ್ರ ತಲೆನೋವು ನನಗೇನಕ್ಕೆ ಬರುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಆದರೆ ಮಾತ್ರ ತಲೆನೋವು ಬರುತ್ತೆ. ಹಾಗಾಗಿ ಗ್ಯಾಸ್ಟ್ರಿಕ್ ಮಾತ್ರೆ ತಿಂದ್ಬಿಟ್ಟು ಬಂದ ತಕ್ಷಣ ಊಟ ತಿಂದೆ. ಮತ್ತೇ ಏನೋ ಸ್ವಲ್ಪ ಅಡುಗೆ ಮಾಡಿದ್ರು. ಹಾಗಾಗಿ ನನ್ನ ಹಸ್ಬೆಂಡ್ ಹಪ್ಪಳ ಮಾಡಿಕೊಟ್ರು. ಸ್ವಲ್ಪ ಜಾಸ್ತಿನೇ ಊಟ ಹೋಗುತ್ತೆ ಒಳಗಡೆ ನನಗೆ. ಹಪ್ಪಳ ಅಥವಾ ಬೋಟಿ ಆ ಥರದ್ದು ಏನಾದರೂ ಇದ್ದರೆ ಸ್ನ್ಯಾಕ್ಸು. ಸೊ ತಿಂದಾದ್ಮೇಲೆ ಸ್ವಲ್ಪ ಕಮ್ಮಿ ಆಯಿತು ಗ್ಯಾಸ್ಟ್ರಿಕ್ಕು. ನೋಡಿ ಪಾಪ ನನ್ನ ಹಸ್ಬೆಂಡು ನನಗೆ ಆ ಥರ ಹೇಳಿದ ತಕ್ಷಣ ಬಂದು ಹಪ್ಪಳ ಮಾಡಿಕೊಡ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತು ನಾನು ಇಲ್ಲಾಂದರೆ ಊಟ ತಿನ್ನಲ್ಲ, ಏನಾದರೂ ಸ್ನ್ಯಾಕ್ಸ್ ಇಲ್ಲ ಅಂತಂದರೆ ಅಂತ ಹೇಳ್ಬಿಟ್ಟು. ನನ್ನ ಮಗನ್ನ ಕೂಡ ಅವರು ಆಟ ಆಡಿಸ್ಕೊಂಡು ಮಾಡಿಕೊಟ್ರು. ಯಾಕಂದರೆ ನನ್ನ ಕೈಲಿ ಆಗ್ತಾನೇ ಇರಲಿಲ್ಲ ಸ್ವಲ್ಪ ಕೂಡ ನಿಂತ್ಕೊಳ್ಳೋದಕ್ಕೂ. ತುಂಬ ಗ್ಯಾಸ್ಟ್ರಿಕ್ ಆಗಿತ್ತು. ಹಾಗೆ ರಾತ್ರಿ ಅಕ್ಕಿನ ರುಬ್ಬಿಟ್ಟಿದ್ದೆ. ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ. ನಾನು ಇದಕ್ಕೆ ಉಪ್ಪು ಅಷ್ಟೇ ಹಾಕಿರೋದು. ಎಷ್ಟು ಚೆನ್ನಾಗಿ ಉಬ್ಬಿರುತ್ತೆ ಗೊತ್ತಾ. ನನಗಂತೂ ಈ ಬೆಳಗ್ಗೆ ಎದ್ದು ಹಿಟ್ಟನ್ನ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಯಾಕಂದರೆ ದೋಸೆ ಚೆನ್ನಾಗಿ ಬರ್ತಾ ಇರುತ್ತೆ ಹಾಕಿದ್ರೆ ಇದರಿಂದ. ಹಾಗಾಗಿ ರಾತ್ರಿ ನಾನು ಈ ಥರ ಇತ್ತು ರುಬ್ಬಿಟ್ಟಾಗ, ಅದು ಆ ಥರ ಆಯಿತು ಅಂತ ತೋರಿಸ್ತಾ ಇದ್ದೀನಿ. ಮತ್ತೆ ನನ್ನ ಮಗನ ಇಟ್ಕೊಂಡು ಬೆಳಗ್ಗೆ ಹೊತ್ತು ನಾನು ಅಡುಗೆ ಮಾಡೋದಂತೂ ಇದೇ ಥರ ಇರುತ್ತೆ. ಎವ್ರಿ ಡೇ ನನ್ನ ರೂಟೀನು. ಬಟ್ ಪ್ರತಿದಿನ ಏನಿರೋದಿಲ್ಲ, ಇವತ್ತು ಮಾತ್ರ ಆ ಥರ ಇದೆ. ನೋಡಿ ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂದರೆ ಹೀಗಿರುತ್ತೆ. ನಾನು ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ಅವ್ನು ಈರುಳ್ಳಿ ಎಲ್ಲ ತಗೊಂಡು ಹೋಗ್ಬಿಟ್ಟು ದೋಸೆ ಹಿಟ್ಟಿಗೆ ಹಾಕ್ತಾವನೆ. ಮತ್ತೆ ಇವಾಗ ಚಿಂಟು ಪ್ಲೀಸ್ ಕಂದ, ಹಾಗೆಲ್ಲ ಮಾಡಬಾರ್ದು. ಮಕ್ಕಳನ್ನ ಇಟ್ಕೊಂಡು ಅಡುಗೆ ಮಾಡೋದು, ಮನೆ ಕೆಲಸ ಮಾಡೋದು ಇದೆಯಲ್ಲ, ಅದ್ರಷ್ಟು ಡಿಫಿಕಲ್ಟ್ ಮೇ ಬಿ ಯಾವುದು ಇಲ್ಲ ಅಂತ ಅನ್ಕೋತೀನಿ. ನನ್ಗಂತೂ ಎವ್ರಿ ಮಾರ್ನಿಂಗ್ ಇವನ್ನ ಇಲ್ಲಿ ಕೂರಿಸ್ಕೊಂಡು ನಾನು ಏನಾದ್ರೂ ಕಟ್ ಮಾಡೋ ವರ್ಷ ಅವ್ನು ನನಗೆ ಡಬಲ್ ಕೆಲಸ ಕೊಟ್ಟಿರ್ತಾನೆ. ಓಕೆನಾ ಇವಾಗ? ಕುತ್ಕೋತಿಯಾ? ಕೆಳಗಡೆ ಹೋಗ್ತೀಯಾ? ಪಪ್ಪ ಹತ್ರ ಹೋಗ್ತೀಯಾ? ಇಲ್ಲೇ ಕುತ್ಕೋತಿಯಾ? ಪ್ಲೀಸ್ ಪಪ್ಪ ಹತ್ರ ಹೋಗು. ನೀನ್ ಇಲ್ಲೆಲ್ಲ ಗಲೀಜ್ ಮಾಡ್ತೀಯಲ್ಲ, ಪ್ಲೀಸ್. ಸ್ಕೂಲ್ ಕಳಿಸ್ತೀನಿ ನಾನು ಇವತ್ತು. ಅಮ್ಮ ರಜಾ ಇದೆ, ಪಪ್ಪದು ರಜಾ ಇದೆ ಅಂತ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ನಿನ್ನ. ಇಲ್ಲ ಸ್ಕೂಲ್ ಕಳಿಸ್ತಾ ಇದ್ದೆ ನಿನ್ನ. ಅಮ್ಮ ಹೊಡಿತಾಳೆ ನಿನ್ಗೆ. ಚಿಂಟು ಈ ತರ ಎಲ್ಲ ಗಲೀಜ್ ಮಾಡ್ಬಾರ್ದು ಕಂದ. ಅಮ್ಮ ಹೊಡಿತಾಳೆ ನಿನ್ಗೆ. ಅಮ್ಮ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾಳೆ. ಇವಾಗ ನೀನ್ ಗಲೀಜ್ ಮಾಡಿದ್ರೆ ಕೆಳಗಡೆ ಕೂಚಿ ಮಾಡ್ಬೇಕು. ಇಲ್ಲಾಂದ್ರೆ ಅಮ್ಮಗೆ ಯಾಕೆ ನೀನ್ ಕಷ್ಟ ಕೊಡ್ತಾ ಇರೋದು? ನೀನ್ ಗುಡ್ ಬಾಯ್ನಾ ನೀನು? ಓಕೆ, ಈ ತರ ಎಲ್ಲ ಮಾಡ್ಬಾರ್ದು. ಏನಿದು ಗಲೀಜ್ ಮಾಡಿರೋದು ನೀನು? ಏನಿದು? ಇದೇನು ರೊಟ್ಟಿನ? ಅದು ರೋಟಿನ? ನೀನ್ ಆಲ್ರೆಡಿ ರೋಟಿ ಮಾಡಿದ್ಯಾ? ರೋಟಿ ಮಾಡೋದು ತವಾ ಮೇಲೆ, ನೀನ್ ಇದ್ರ ಮೇಲೆ ಮಾಡಿದ್ರೆ ರೋಟಿನ? ಪ್ಲೀಸ್ ಸೈಲೆಂಟ್ ಆಗಿ ಕೂತ್ರೆ ಅಮ್ಮ ಇಲ್ಲಿ ಕೂರಿಸ್ತಾಳೆ. ಇಲ್ಲ ಅಂತಂದ್ರೆ ಕೆಳಗಡೆ ಇಳಿಸ್ತಾಳೆ. ಓಕೆನಾ? ಹಿಂಗೆಲ್ಲ ಓಕೆನಾ? ಸರಿ ಆಯ್ತು. ಸೈಲೆಂಟ್ ಆಗಿ ಕೂರ್ತೀಯ ನೀನ್ ಇಲ್ಲಿ? ಅಮ್ಮ ಜೊತೆ ಸೈಲೆಂಟ್ ಆಗಿ ಕೂರ್ತೀಯಲ್ಲ ನೀನು? ನೀನ್ ಗುಡ್ ಬಾಯ್ ಅಲ್ಲ? ಇಲ್ಲ ಕೆಳಗಡೆ ಇಳಿಸ್ಬಿಟ್ಟು ಪಪ್ಪ ಹತ್ರ ತಾಚಿ ಮಾಡೋಗು ಅಂತ ಕಳಿಸ್ತೀನಿ ನಾನು. ಸ್ಕೂಲ್ಗೆ ಹೋಗ್ ಬಾ ಸ್ಕೂಲ್ಗೆ ಹೋಗು. ಸ್ಕೂಲ್ ಇದೆ ನಿನ್ಗೆ ಇವತ್ತು? ಸ್ಕೂಲ್ ಇದೆ, ಬಾ ಹೋಗು. ಬಾ ಸ್ಕೂಲಿಗೆ ಬರ್ತೀಯಾ? ಬಾ, ರೆಡಿ ಮಾಡ್ತೀನಿ. ಬಾ, ಯೂನಿಫಾರ್ಮ್ ಹಾಕ್ತೀನಿ. ಬಾ ಸ್ಕೂಲ್ಗೆ ಹೋಗು. ಬಾ. ರಜಾನ ಇವತ್ತು? ಯಾರು ರಜಾ ಕೊಟ್ಟಿರೋದು? ಮ್ಯಾಮ? ಯಾರು ರಜಾ ಕೊಟ್ಟಿರೋದು ನಿನಗೆ? ಹೇಳೋದು. ಮ್ಯಾಮ? ಫೋನ್ ಮಾಡ್ಲಾ ಮ್ಯಾಮ್ಗೆ? ನಿಮ್ ಮ್ಯಾಮ್ಗೆ ಫೋನ್ ಮಾಡಿ ಕೇಳಲಾ ಮ್ಯಾಮ್ ಇವತ್ತು ರಜಾ ಇದೆಯಾ ಅಂತ? ಕಾಲ್ ಮಾಡ್ತೀನಿ. ಮಾಡ್ಲಾ ಮ್ಯಾಮ್ಗೆ?
ಬಿಡು, ಇಲ್ಲಿ ಮಾತಾಡು. ಮಾಡ್ಲಾ ಮ್ಯಾಮಗ್ ಫೋನ್ ಮಾಡ್ಲಾ? ಮಾಡ್ಬಾರ್ದ? ಯಾಕೆ ಮಾಡ್ಬಾರ್ದು? ನೀನ್ ಸುಳ್ಳು ಹೇಳ್ತಾ ಇದ್ಯಾ? ನನ್ನ ಮಗ ಅಂತೂ ಪ್ರತಿದಿನ ರಜಾ ಇದೆ ಅಂತಾನೆ ಹೇಳ್ತಾನೆ ಸ್ಕೂಲ್ಗೆ. ಒಂದಿನನೂ ಅಮ್ಮ ನನಗೆ ಸ್ಕೂಲ್ ಇದೆ ನಾನು ಹೋಗ್ತೀನಿ ಅಂತ ಅವ್ನಿಗೆ ಹೇಳೋದಕ್ಕೆ ಇಷ್ಟನೇ ಇಲ್ಲ. ಪ್ರತಿದಿನ ಮ್ಯಾಮ್ ಹೇಳಿದ್ದಾರೆ ಅಮ್ಮ ಇವತ್ತು ರಜಾ ನನಗೆ, ಅಮ್ಮ ಇವತ್ತು ನನಗೆ ರಜೆ ಅಂತಾನೆ. ಬಟ್ ನಮ್ಮ ಜೊತೆ ಅಂತೂ ಅವ್ನಿಗಿರೋದಕ್ಕೆ ಇಷ್ಟ. ಹಾಗಾಗಿ ನಾವು ರಜಾ ಹಾಕಿದ್ವಲ್ಲ, ಹಾಗಾಗಿ ಅವ್ನು ಒಂದಿನಾದ್ರೂ ನಮ್ಮ ಜೊತೆ ಇರಬೇಕಲ್ವಾ ಅಂದ್ಕೊಂಡು ಒಂದು ವಾರದಲ್ಲಿ ನಾನು ರಜಾ ಹಾಕಿಸ್ತೀನಿ. ಸೊ ನಾನು ತವಾ ಇಟ್ಟಿದ್ದೀನಿ, ಹಾಗೆ ದೋಸೆ ಹುಯ್ಯೋಣ ಅಂತ. ಏನಂತಂದರೆ ನಾನು ಈರುಳ್ಳಿ ದೋಸೆ ಹುಯ್ಯೋಣ ಅಂತ ಈರುಳ್ಳಿ ಕಟ್ ಮಾಡ್ತಾ ಇದ್ದೆ. ಆದರೆ ನನ್ನ ಮಗ ಕಟ್ ಮಾಡೋದಕ್ಕೆ ಬಿಟ್ಟಿಲ್ಲ, ಹಾಗಾಗಿ ಅಷ್ಟಷ್ಟು ದಪ್ಪ ಈರುಳ್ಳಿ ಕಾಣ್ತಾ ಇದೆ. ಯಾರು ತಪ್ಪು ತಿಳ್ಕೊಬೇಡಿ, ಈರುಳ್ಳಿ ದೋಸೆ ಏನು ಇವ್ರು ಈ ಥರ ಇಷ್ಟೊಂದು ದಪ್ಪಗೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಅವನು ಕಟ್ ಮಾಡೋದಕ್ಕೆ ಬಿಡಲಿಲ್ಲ. ಹಾಗಾಗಿ ಮನೆಗೆ ಅಲ್ವಾ ಅಂತ ಅಂದ್ಬಿಟ್ಟು ನಮಗಷ್ಟೇ ಅಲ್ವಾ ಅಂದ್ಕೊಂಡು ಹಾಗೆ ಮಾಡ್ತಾ ಇದ್ದೀನಿ. ಬಟ್ ನೀವು ಹೇಗೆ ಮಾಡಿದ್ರು ಈರುಳ್ಳಿ ಹಾಕಿದ್ರೂ ಈರುಳ್ಳಿ ದೋಸೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನನಗೆ ಹೋಟೆಲಲ್ಲಿ ಮಾಡೋ ಈರುಳ್ಳಿ ದೋಸೆ ಇನ್ನೂ ಇಷ್ಟ. ನೋಡಿ ನನ್ನ ಮಗನ ಇಟ್ಕೊಂಡು ಅಡುಗೆ ಮಾಡೋದಿದೆಯಲ್ಲ, ಅದಂತೂ ತುಂಬ ಡಿಫಿಕಲ್ಟು. ಅವ್ನು ಎಲ್ಲೆಲ್ಲಿ ಹೋಗ್ತಾನೆ, ಎಲ್ಲೆಲ್ಲಿ ನಿಂತ್ಕೋತಾನೆ ಅನ್ನೋದೇ ನನಗೆ ಭಯ ಆಗ್ತಾ ಇರುತ್ತೆ, ಎಲ್ಲಿ ಕೆಳಗಡೆ ಬೀಳ್ತಾನೋ ಅಂತ. ಮತ್ತು ಇಳಿಸ್ಬಿಟ್ಟು ಹೋಗಿ ಕೆಳಗಡೆ ಆಟಾಡು ಅಂತಂದ್ರೂ ಅವ್ನು ಆಟಾಡೋದಿಲ್ಲ. ಅಮ್ಮ ಹತ್ರನೇ ಇರಬೇಕು ಅಂತ ಕಿಚನ್ಗೆ ಬಂದಿರ್ತಾನೆ. ಬಿಟ್ಟರೆ ಇವಾಗ ಕಿಟಕಿ ಮೇಲೆ ಹತ್ತು ನಿಂತ್ಕೊಂಡ್ಬಿಡ್ತಾನೆ ಅವನು. ನನಗೆ ತವಾ ಇರೋದ್ರಿಂದ ಆಯಿಲ್ ಎಲ್ಲ ಇರುತ್ತಲ್ವ, ಅದಕ್ಕೆ ಭಯ ಆಗ್ತಾ ಇರುತ್ತೆ ಕಿಚನಲ್ಲಿ ಅವನ್ನ ಇಟ್ಕೊಳ್ಳೋದಕ್ಕೆ. ಆದರೂ ಅವ್ನು ತೀಟೆ ಮಾತ್ರ ಅವನು ಆಡೋದು ಬಿಡೋದೇ ಇಲ್ಲ, ಹಂಗೆ ಆಟ ಆಡ್ಕೊಂಡಿರ್ತಾನೆ ಅಮ್ಮ ಜೊತೆ. ಮತ್ತು ನೋಡಿ ದೋಸೆ ಎಷ್ಟು ಚೆನ್ನಾಗಿ ಎದ್ದೇಳುತ್ತೆ ಗೊತ್ತಾ? ನೀವು ಯಾವುದೇ ದೋಸೆ ಮಾಡಿದ್ರು ತವಾ ಚೆನ್ನಾಗಿತ್ತು ಅಂತಂದರೆ ದೋಸೆ ಅಂತೂ ತುಂಬ ಚೆನ್ನಾಗಿ ಎದ್ದೇಳುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಸೋಯಾಬೀನ್ ಪಲ್ಯ ಮಾಡೋಣ, ಸೋಯಾಬೀನ್ ಪಲ್ಯ ಅಥವಾ ಸೋಯಾಬೀನ್ ಕರಿ ಅಂತಲೂ ಇದನ್ನು ಹೇಳ್ಬೋದು. ನಾನು ಇದಕ್ಕೆ 3 ಈರುಳ್ಳಿ 2 ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಇದು ಒಂಥರ ಡಿಫ್ರೆಂಟು, 5 ನಿಮಿಷದಲ್ಲಿ ಮಾಡ್ಬೋದು. ಮತ್ತು ನಿಮ್ಮ ಮನೇಲಿ ಏನು ತರಕಾರಿ ಇಲ್ಲ ಅಂದರೂ ಇದನ್ನು ಮಾಡ್ಕೋಬೋದು. ನಮ್ಮ ಮನೇಲಿ ಸ್ವಲ್ಪ ತರಕಾರಿ ಇತ್ತು, ಹಾಗಾಗಿ ಬೀನ್ಸು ಮತ್ತು ಕ್ಯಾರೆಟ್ ಎರಡನ್ನು ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ಇದಕ್ಕೆ ಆಲೂಗೆಡ್ಡೆ ಎಲ್ಲ ತರಕಾರಿ ಹಾಕ್ಕೋಬೋದು. ಏನೂ ಇಲ್ಲ ಅಂದರೆ ಬರೀ ಸೋಯಾಬೀನಲ್ಲಿ ಕೂಡ ನೀವು ಇದನ್ನು ಮಾಡ್ಕೋಬೋದು. ಸೋಯಾಬೀನ್ನ ನಾನು ಆಲ್ರೆಡಿ ನೆನೆಸಿ ಇಟ್ಕೊಂಡಿದ್ದೀನಿ. ದಪ್ಪ ಸೋಯಾಬೀನು ಮತ್ತು ಸಣ್ಣದು ಎರಡೂ ತೊಗೊಂಡು ನೆನೆಸಿ ಇಟ್ಕೊಂಡಿದ್ದೀನಿ. ಸೊ ಇದು ಹೈ ಪ್ರೋಟೀನ್ ಇರೋದ್ರಿಂದ ವಾರಕ್ಕೆ ಒಂದ್ಸಲನಾದರೂ ಸೋಯಾಬೀನ್ ತಿಂದರೆ ತುಂಬ ಒಳ್ಳೆಯದು, ಬಾಡಿಗಾಗಲಿ ಮಕ್ಳಿಗೆ ತಿನ್ಸೋದ್ರಿಂದನೂ ಒಳ್ಳೆಯದು. ಹಾಗಾಗಿ ನಾನು ಜಾಸ್ತಿ ಸೋಯಾಬೀನ್ ಯೂಸ್ ಮಾಡ್ತೀನಿ. ಒಂದು ಕುಕ್ಕರ್ಗೆ ಆಯಿಲು ಮತ್ತು ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದಕ್ಕೆ ನಾನು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಸೊ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ, ಅದೇ ಥರ ವಿಡಿಯೋ ಕೂಡ ಫಾಸ್ಟಾಗಿ ಬರ್ತಾ ಇದೆ. ನಾನು ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ. ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ನೀಟಾಗಿ ಫ್ರೈ ಆಗೋವರೆಗೂ ನಾವು ಫ್ರೈ ಅಂದರೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆಯಿಲ್ನಲ್ಲೇ. ಹಾಗಾಗಿ ಕಲರ್ ಚೇಂಜ್ ಆಯಿತು. ನಾನು ಅದಾದಮೇಲೆ ಟೊಮೊಟೊ ಹಾಕ್ಕೊಂಡೆ. ನಾನು 2 ಟೊಮೊಟೊ ತೊಗೊಂಡಿದ್ದೆ. ಸೊ 2 ಟೊಮೊಟೊ ಕೂಡ ಹಾಗೆ ಫ್ರೈ ಮಾಡ್ಕೋಬೇಕು. ನೀವು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು, ಬೇಗ ಉಪ್ಪು ಹಾಕಿದ್ರೆ ಅದು ಬೇಗ ಫ್ರೈ ಆಗಿಬಿಡುತ್ತೆ ಟೊಮೊಟೊ. ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಜೀರಿಗೆ ಅಥವಾ 1/4 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಹಾಗೆ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನು ವೆಜಿಟೇಬಲ್ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ವೆಜಿಟೇಬಲ್ ಆಯಿಲ್ನಲ್ಲೇ ಫ್ರೈ ಆಗೋವರೆಗೂ ಬಿಟ್ಬಿಡಿ. ಅಂದರೆ ಸ್ವಲ್ಪ ಮಾಗಬೇಕು ತರಕಾರಿ ಎಲ್ಲ ಆಯಿಲ್ನಲ್ಲಿ. ನೀವು ಈ ಟೈಮ್ನಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ನೋಡಿ ಈ ಟೈಮಲ್ಲಿ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ, ಹಾಗಾಗಿ ವೆಜಿಟೇಬಲ್ ಸ್ವಲ್ಪ ಬೇಗ ಬೇಯೋದಕ್ಕೆ ಈಸಿ ಆಗುತ್ತೆ. ಉಪ್ಪು ಹಾಕೊಳ್ಳೋದ್ರಿಂದ ಟೊಮೊಟೊ ವೆಜಿಟೇಬಲ್ಲು ಎಲ್ಲ ಬೇಗ ಬೇಯುತ್ತೆ ಆಯಿಲ್ನಲ್ಲಿ. ಹಾಗಾಗಿ ನಾನು ಇದೇ ಟೈಮಲ್ಲಿ ಸೋಯಾಬೀನ್ ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನು ಇದಕ್ಕೆ 2 ಸ್ಪೂನ್ ಗರಂ ಮಸಾಲ ಹಾಕ್ಕೋತೀನಿ. ಹಾಗೆ ನಾನು 2 ಸ್ಪೂನು ಧನಿಯಾ ಪೌಡರ್ ಹಾಕ್ಕೋತಾ ಇದ್ದೀನಿ. ನಾನು ಚಿಲ್ಲಿ ಪೌಡರ್ನ ಅರ್ಧ ಸ್ಪೂನ್ ಹಾಕ್ಕೋತಿದ್ದೀನಿ. ಆದರೆ ನೀವು ಖಾರಕ್ಕೆ ತುಂಬ ಜಾಸ್ತಿ ಬೇಕು, ನಾವು ಚೆನ್ನಾಗಿ ಖಾರ ತಿಂತೀವಿ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೀವು ಬೇಕಂದರೆ 1.5 ಸ್ಪೂನ್ ಕೂಡ ಹಾಕ್ಕೋಬೋದು. ನನ್ನ ಮಗ ಖಾರ ತಿನ್ನಲ್ಲ, ಹಾಗಾಗಿ ನಾನು ಕಮ್ಮಿ ಹಾಕ್ಕೋತೀನಿ. ಆಲ್ಮೋಸ್ಟ್ ನಾನು ಎಲ್ಲ ವೀಡಿಯೋಸಲ್ಲೂ ನಿಮ್ಗೆ ಹೇಳಿರ್ತೀನಿ. ಇದೆಲ್ಲ ಮಿಕ್ಸ್ ಆಗಿ ಸ್ವಲ್ಪ ಗರಂ ಮಸಾಲ ಎಲ್ಲ ಮಸಾಲೆ ಕೂಡ ಆಯಿಲ್ನಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ನೀವು ನೀರು ಹಾಕ್ಕೋಬೋದು. ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಿಮಗೆ ತುಂಬ ಸ್ವಲ್ಪ ತೆಳ್ಳಗೆ ಬೇಕಂದರೆ ತೆಳ್ಳಗೆ ನೀರು ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಗಟ್ಟಿ ಗ್ರೇವಿ ಥರ ಬೇಕಂದರೆ ನೀವು ಗ್ರೇವಿ ಥರ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಳ್ಳಿ. ನೀವು ವೆಜಿಟೇಬಲ್ನ ಇದಕ್ಕೆ ಯಾವ ವೆಜಿಟೇಬಲ್ ಬೇಕಾದರೂ ಸೇರಿಸ್ಬೋದು. ನಾನು 2 ವೆಜಿಟೇಬಲ್ ಸೇರಿಸಿದ್ದೀನಿ. ನಿಮಗೆ ಆಲೂಗೆಡ್ಡೆ, ಹೂಕೋಸು ಸೇರಿಸ್ಕೋಬೋದು. ನಿಮಗೆ ಬೇಕಂದರೆ ಎಲ್ಲ ವೆಜಿಟೇಬಲ್ಸು ಕೂಡ ನೀವು ಸೇರಿಸ್ಕೋಬೋದು. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಆಯಿಲ್ ಜಾಸ್ತಿ ಆಗಿರೋದ್ರಿಂದ ಅಂತೂ ಇನ್ನೂ ಟೇಸ್ಟ್ ಹೆಚ್ಚಾಗುತ್ತೆ. ಇದು ತುಂಬ ಸಿಂಪಲಾಗಿ ಮಾಡೋ ಅಂಥದ್ದು. ನಿಮಗೆ ಇನ್ನೂ ಒಂಥರ ಮಾಡ್ತಾರೆ ಇದನ್ನು, ಹೇಗೆ ಅಂತಂದರೆ ಮಸಾಲ ಎಲ್ಲ ರುಬ್ಬಿ ಮಾಡ್ತಾರೆ. ಅದನ್ನು ಕೂಡ ನಾನು ಒಂದ್ಸಲ ನಿಮಗೆ ತೋರಿಸ್ತೀನಿ ಮಾಡಿ.
ಇದು ತುಂಬ ಸಿಂಪಲಾಗಿ ಒಂದು 10 ಮಿನಿಟ್ಸಲ್ಲಿ ಮಾಡೋ ಅಂಥದ್ದಷ್ಟೇ. ಇದು ಮಸಾಲ ಎಲ್ಲ ರುಬ್ಕೊಂಡು ಸೇಮ್ ನಾನ್ ವೆಜ್ಗೆ ಹೇಗೆ ಮಸಾಲೆ ರುಬ್ಕೋತೀವೋ ಹಾಗೆ ಅದನ್ನೆಲ್ಲ ಮಸಾಲೆ ರುಬ್ಕೊಂಡೆಲ್ಲ ಮಾಡ್ತಾರೆ. ಅದು ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಮಾಡಿ ತೋರಿಸ್ತೀನಿ. ಇದು ಸ್ವಲ್ಪ ಬೇಯಲಿಕ್ಕೆ ಬಿಟ್ಟರೆ ಅಷ್ಟೇ, ನಾನು ಇಷ್ಟೇ ಸಾಕು. ನನಗೆ ಸ್ವಲ್ಪ ಗಟ್ಟಿಗೆ ಬೇಕಾಗಿರೋದ್ರಿಂದ ನಾನು ಒಂದು ಫುಲ್ ಲೋಟ ಹಾಕಿದ್ದೀನಿ, ದೊಡ್ಡ ಲೋಟದಲ್ಲಿ ನೀರನ್ನ. ನಾನು ಇದನ್ನು ದೋಸೆ ಜೊತೆ ಮಾಡಿದ್ರಿಂದ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆನಿಯನ್ ದೋಸೆಗೂ ಸೋಯಾಬೀನ್ ಕರಿಗೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಹಾಗೆ ನಾನಿವತ್ತು ಷಷ್ಠಿ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದ್ವಿ. ನಾನು ನನ್ನ ಮಗ ಹೋದ್ವಿ. ಹಾಗೆ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದರು. ಅಂದರೆ ನನಗೆ ಅಕ್ಕ ಆಗಬೇಕು ಅವರಿಬ್ರು, ಫ್ರೆಂಡ್ಸ್ ಅಂತ ಅಲ್ಲ, ಬಟ್ ನಾವು ಫ್ರೆಂಡ್ಸ್ ಥರನೇ ಇರ್ತೀವಿ. ನಾನು ಮತ್ತು ನೀಲಾ ಅಕ್ಕ, ಹಾಗೆ ದೀಪಾ ಅಕ್ಕ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಹೋದ್ವಿ. ಅಂದರೆ ನಮ್ಮ ಮನೆ ಹತ್ರನೇ ಒಂದು ಜಾತ್ರೆ ಥರ ಮಾಡ್ತಾರೆ. ಅದರಲ್ಲಿ ನನ್ನ ಮಗ ತೀಟ್ಲೆ ಮಾಡ್ತಿದ್ದಕ್ಕೆ ಎಲ್ಲರೂ ಕೂಡ ನಗ್ತಾಯಿದ್ರು. ಅದಾದಮೇಲೆ ಹೋದ್ವಿ ಜಾತ್ರೆ. ಅಷ್ಟೇ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿದು ಜಾತ್ರೆ ಬರುತ್ತಲ್ಲ, ಅಲ್ಲಿ ಬೆಳ್ಳಿ ತೇರೆಲ್ಲ ಎಳಿತಾರೆ. ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನಿದು ಫಸ್ಟ್ ಟೈಮ್ ಹೋಗಿದ್ದು. ಮತ್ತು ನಾನು ಅಕ್ಕ ಇಬ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇಂಥ ಒಳ್ಳೆ ಪ್ಲೇಸ್ಗೆ ನನ್ನ ಕರ್ಕೊಂಡೋಗಿದ್ದವರು. ಮತ್ತು ಅಲ್ಲಂತೂ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ತುಂಬ ತಿಂದ್ವಿ. ಅದಕ್ಕಿಂತ ಜಾಸ್ತಿ ಪರ್ಚೇಸೇ ಜಾಸ್ತಿ ಮಾಡಿದ್ದು. ಆಲ್ಮೋಸ್ಟ್ ನಾನು ಅಂದ್ಕೊಂಡು ಹೋದೆ ನಾನೇನು ತೊಗೊಳೋದು ಬೇಡ, ಬಸವನಗುಡಿ ಇಲ್ಲಿ ಕಡಲೆಕಾಯಿ ಪರ್ಸಿನಲ್ಲಿ ತುಂಬ ಅಮೌಂಟ್ನ ನಾನು ಖರ್ಚು ಮಾಡಿದ್ದೀನಿ, ಇಲ್ಲಿ ಸ್ವಲ್ಪ ಏನು ತೊಗೊಳೋದು ಬೇಡ ಅಂತ. ಬಟ್ ಹೋಗಿದ್ದಷ್ಟೇ. ಬಟ್ ಬರಬೇಕಾದ್ರೆ ಎಲ್ಲ ಒಂದು ಬ್ಯಾಗ್ ತೊಗೊಂಡು ಅದರೊಳಗಡೆ ತುಂಬ್ಕೊಂಡು ಬಂದಿದ್ದೀವಿ. ಅಂದರೆ 3 ಜನನೂ ಪರ್ಚೇಸ್ ಮಾಡಿದ್ದೀವಿ. ಅದರಲ್ಲೂ ನಮ್ಮ ದೀಪ ಅಕ್ಕನೇ ಜಾಸ್ತಿ ಏನೇನು ನೋಡ್ತಾರೋ ಅದನ್ನೆಲ್ಲ ಕೇಳ್ಕೊಂಡು ಬರ್ತಾಯಿದ್ರು. ಮತ್ತು ತಗೊಂಡು ಕೂಡ ಬರ್ತಾಯಿದ್ರು ಅವ್ರು. ಹಾಗೆ ನಾವಿನ್ನೂ ಸ್ಟಾರ್ಟಿಂಗಲ್ಲಿ ಹೋಗ್ತಾ ಇರೋದು, ಮುಂದೆ ಇದೆ ನೋಡಿ. ಹಾಗೆ ಬಟ್ ಅಲ್ಲಿ ದೇವರು ಮತ್ತು ತೇರು ಸುಬ್ರಹ್ಮಣ್ಯ ಸ್ವಾಮಿ ತುಂಬ ಚೆನ್ನಾಗಿತ್ತು. ಇದು ಬಂದುಬಿಟ್ಟು ಪ್ಲೇಸ್ ಯಾವುದು ಅಂತ ಅಂದರೆ ವಿ ಪುರಮಲ್ಲಿ. ಆಲ್ಮೋಸ್ಟು ನಿಮಗೆ ಗೊತ್ತಿರುತ್ತೆ, ಬೆಂಗಳೂರಲ್ಲಿ ಯಾರಾದರೂ ಇದ್ದು ನನ್ನ ವ್ಲಾಗ್ಸ್ನ ನೋಡೋರಿಗೆ ಗೊತ್ತಿರುತ್ತೆ ವಿ ಪುರಮ್ಮು. ಇದು ವಿ ಪುರಂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಅಲ್ಲಿ ತುಂಬ ದೇವ್ರುಗಳಿದ್ದಾವೆ, ಅದರಲ್ಲಿ ಇದು ಸುಬ್ರಹ್ಮಣ್ಯ ದೇವಸ್ಥಾನದ ಸ್ವಾಮಿದು ಜಾತ್ರೆ. ನೋಡಿ ನನ್ನ ಮಗನ ದೀಪ ಅಕ್ಕ ಎತ್ಕೊಂಡು ಅವ್ನಿಗೆ ಕಡಲೆಕಾಯಿ ಬೇಕು ಅಂತ ಹೇಳ್ತಿದ್ದ. ಹಾಗೆ ಅವ್ರಿಗೂ ಕೂಡ ಕಡಲೆಕಾಯಿ ಬೇಕಿತ್ತು ಅನಿಸುತ್ತೆ, ತೊಗೊಂಡ್ರು. ನಾನು ಅಂದ್ಕೊಂಡೆ ಕಡಲೆಕಾಯಿ ಬರ್ಸಿನಲ್ಲಿ ನಾನು ಕಡಲೆಕಾಯಿನ ತೊಗೊಂಡು ಏನೋ ಮರ್ತೋಗ್ಬಿಟ್ಟಿದ್ದೀನಿ. ಕಡಲೆಪುರಿ ಅಂತ ತೊಗೊಂಬಂದಿದ್ದು ನೆನಪಿದೆ. ನಾನು ಯಾವುದೇ ಜಾತ್ರೆಗೆ ಹೋದರೂ ಕಡಲೆಪುರಿ ಮಾತ್ರ ಮಿಸ್ ಮಾಡೋದಿಲ್ಲ. ಇಲ್ಲೂ ಮಿಸ್ ಮಾಡಿಲ್ಲ, ಮುಂದೆ ತಗೊಂಡಿದ್ದೀನಿ. ಅದು ವಿಡಿಯೋ ಇದೆಯಾ ಏನೋ ಗೊತ್ತಿಲ್ಲ, ಇದ್ರೆ ಇದಕ್ಕೆ ಕ್ಲಿಪ್ಸ್ ಹಾಕ್ತೀನಿ ಒಂದು. ಸರಿ ಅಂತ ಕಡಲೆಕಾಯಿ ತೊಗೊಂಡ್ವಿ. ಮತ್ತು ಮುಂದೆ ಹೋದ್ವಿ. ನೋಡಿ ಇದೇ ಸುಬ್ರಹ್ಮಣ್ಯ ಸ್ವಾಮಿದು ಬೆಳ್ಳಿತೇರು. ದಯವಿಟ್ಟು ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಮಾತನ್ನು ಕಟ್ ಮಾಡ್ತಾ ಇದ್ದೀನಿ. ನನಗೆ ಇದಕ್ಕೆ ಹೋಗೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನಾನು ತುಂಬ ಧನ್ಯವಂತೆ ಅಂತಲೇ ಅಂದ್ಕೊಳ್ಬೋದು. ನಾನು ಇಲ್ಲೇ ಇದ್ದರೂ ಇದ್ರ ಬಗ್ಗೆ ನನಗೆ ಯಾವುದೇ ಇನ್ಫಾರ್ಮೇಷನ್ ಆಗಲಿ ಏನೂ ಗೊತ್ತಿಲ್ಲ. ಹಾಗೆ ನಾನು ನೀಲಾ ಅಕ್ಕಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈ ವಿಡಿಯೋದಲ್ಲಿ. ಯಾಕಂದರೆ ಅವರೇ ನನ್ನ ಕರ್ಕೊಂಡೋಗಿದ್ದು. ಮತ್ತು ನಾನು ಇಷ್ಟೊಂದು ಜನ ಇದ್ದಾರೆ ಒಳಗಡೆ ಹೇಗೆ ನುಗ್ಗಿ ಹೋಗೋದಪ್ಪ ಅಂತ ಭಯಪಡ್ತಾ ಇದ್ದೆ. ಮತ್ತು ನೀಲಾ ಅಕ್ಕ ಬಾ ಅಂತ ನನ್ನ ಮಗನ್ನು ಅವರೇ ಎತ್ಕೊಂಡು ನನ್ನ ಎಳ್ಕೊಂಡು ಹೋದರು. ತುಂಬ ಥ್ಯಾಂಕ್ ಯು ನೀಲಾ ಅಕ್ಕ. ಪಾಪ ನೋಡಿ ಅವರೇ ನನ್ನ ಮಗನ ಇದು ಎತ್ಕೊಂಡಿದ್ದಾರೆ. ಮತ್ತು ನನ್ನೂ ಕೂಡ ಒಂದು ಕೈನಲ್ಲಿ ಎಳ್ಕೊಂಡು ಬಾ ಮುಂದೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹಂಗೆ ಇದನ್ನು ತೊಗೊಂಡು ಬರೋಣ, ಆರತಿ ತೊಗೊಂಡು ಬರೋಣ ಅಂತ ಕರ್ಕೊಂಡೋಗಿ ಅವರೇ ಕೂಡ ನನಗೂ ಆರತಿಗೆ ತಲೆಗಿಟ್ಬಿಟ್ಟು ಕರ್ಕೊಂಡು ಬಂದರು. ಅಂದರೆ ತುಂಬ ಜನ ಕೂಡ ಇದ್ದರು, ಹಾಗಾಗಿ ನನಗೆ ಭಯ ಆಗ್ತಿತ್ತು. ಆ ತೇರು ಫುಲ್ಲು ಬಂದುಬಿಟ್ಟು ಬೆಳ್ಳಿದು, ಅದರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿನ ಕೂರಿಸಿರ್ತಾರೆ. ಆಲ್ರೆಡಿ ತೇರೆಲ್ಲ ಎಳೆದ್ಬಿಟ್ಟಿದ್ರು. ನೋಡಿ ಫೈನಲಿ ಕಡಲೆಪುರಿ ಸಿಕ್ತು. ಫಸ್ಟ್ ಪರ್ಚೇಸೇ ಕಡಲೆಕಾಯಿ ಮತ್ತು ಕಡಲೆಪುರಿ ನಾವು ತೊಗೊಳ್ಳೋದು. 3 ಜನಕ್ಕೂ 3 ಪ್ಯಾಕೆಟ್ ಕಟ್ಟಿಸ್ಕೊಂಡ್ವಿ ಕಡಲೆಪುರಿನ. ನನಗೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನು ಬರೀ 1 ಲೀಟರ್ ಮಾತ್ರ ತೊಗೊಂಡೆ. ನಮ್ಮ ಮನೇಲಿ ಅಷ್ಟೊಂದು ಯಾರು ಜಾಸ್ತಿ ತಿನ್ನಲ್ಲ, ತಿಂದರೆ ನಾನು ಒಬ್ಬಳೇ ತಿನ್ನಬೇಕು ಅಂತ. ಸೊ 1 ಗಂಟೆಲೇನೋ ನಾವು ಹೋಗಿದ್ದು ಅಂತ ಅನ್ಕೋತೀನಿ. ಮನೆಯಿಂದ ವಾಪಸ್ ಬರೋ ಅಷ್ಟರಲ್ಲಿ 4:15 ಆಗಿತ್ತು ಅನ್ಕೋತೀನಿ ಮನೆಗೆ. ಅಷ್ಟೆಲ್ಲ ಓಡಾಡಿದ್ದೀವಿ, ಅಷ್ಟೆಲ್ಲ ತಿರುಗಾಡಿದ್ದೀವಿ. ಬಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ. ನಾನು ಅಂದ್ಕೊಂಡೆ ಆಲ್ಮೋಸ್ಟ್ ನಾನು ಹೋಗ್ತಾ ಇರ್ತೀನಿ ನನ್ನ ಅಕ್ಕ ಜೊತೆ, ಅಂದರೆ ನೀಲಾ ಅಕ್ಕ ಜೊತೆ ಎಲ್ಲ ಕಡೆನೂ ದೇವಸ್ಥಾನಗಳಿಗೆ. ಬಟ್ ನಾವು ನಾರ್ಮಲಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದೇನೋ ಷಷ್ಠಿ ಇದೆಯಲ್ಲ ಅಂತ ಹೋದೆ. ಬಟ್ ಇದು ಜಾತ್ರೆನೇ ನಡೆಯುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇಲ್ಲಿಗೆ ಹೋದಾದ್ಮೇಲೆ ಗೊತ್ತಿದ್ದು. ಪಾಪ ಅಕ್ಕ ಅಂತೂ ನನ್ನ ಮಗುನ ಎತ್ಕೊಂಡು ಓಡಾಡ್ತಾಯಿದ್ರು. ನನಗಂತೂ ಒಂದು ಸ್ವಲ್ಪನೂ ಸ್ಟ್ರೈನ್ ಕೊಟ್ಟಿಲ್ಲ. ಮೇ ಬಿ ಬರಬೇಕಾದ್ರೆ ಲಾಸ್ಟಲ್ಲಿ ನಾನು ಎತ್ಕೊಂಡೆ ಅನಿಸುತ್ತೆ ಅಷ್ಟೇ ಅವನ್ನ. ಮತ್ತು ದೀಪ ಅಕ್ಕ ಮತ್ತು ಅವರೇ ಎತ್ಕೊಂಡು ಓಡಾಡ್ತಾಯಿದ್ರು ಅವನ್ನ. ನೆಕ್ಸ್ಟ್ ಅದಾದಮೇಲೆ ರಂಗೋಲಿ ಬಿಡೋದು ಬರುತ್ತಲ್ವ, ಅದನ್ನು ತಗೊಳ್ಳೋಣ ಅಂತ ಹೋದ್ವಿ. ಇಲ್ಲಂತೂ ತುಂಬ ಅಂದರೆ ತುಂಬ ಜಾಸ್ತಿನೇ ಪರ್ಚೇಸ್ ಮಾಡಿಬಿಟ್ಟಿದ್ದೀವಿ ನಾವೆಲ್ಲರೂ. ಅಯ್ಯೋ ನೋಡಬೇಕಾಗಿತ್ತು. ಇದು ನೋಡಿ ಪಿ ಅಂತ ಹುಡುಗರಿಗಿಂತ ಈ ಹುಡುಗಿರೇ ಜಾಸ್ತಿ ಆಡ್ತಾಯಿದ್ರು. ಎಲ್ಲ ಜಾತ್ರೆಗಳಲ್ಲೂ ಹುಡುಗರು ಆಡಿದ್ರೆ ಇಲ್ಲಿ ಹುಡುಗಿರು ಪಿ ಅಂತ ಊದ್ಕೊಂಡು ಹೋಗ್ತಾಯಿದ್ರು. ಸರಿ ಅಂತ ಅಂದ್ಬಿಟ್ಟು ನಾನು ರಂಗೋಲಿ ಬಿಡೋದು ತೊಗೊಂಡೆ. ಅವರಿಬ್ಬರು ಪ್ಲೇಟ್ಸ್ಗಳನ್ನ ತೊಗೊಂಡು ಬಂದ್ವಿ.
ಮತ್ತೆ ಈ ಜಾತ್ರೆನಲ್ಲಿ ಫುಲ್ ನಾನು ಬರೀ ಬಾರ್ಗಿನ್ ಮಾಡಿದ್ದೆ ಆಗೋಯ್ತು. 3 ತಗೊಂಡ್ವಿ. ನಾನು ಬರೀ ಎಳೆಯೋದಷ್ಟೇ ತಗೊಂಡೆ. ಮತ್ತೆ ಈ ಜಾತ್ರೆ ಅಂತೂ ತುಂಬ ಚೆನ್ನಾಗಿತ್ತು. ಮತ್ತೆ ನಾನು ಅನ್ಕೊಂಡೆ ಬಟ್ ಬೇರೆ ಜಾತ್ರೆಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಈ ಜಾತ್ರೆನಲ್ಲಿ ಸ್ವಲ್ಪ ರೇಟ್ ಬಂದ್ಬಿಟ್ಟು ತುಂಬ ಕಂಫರ್ಟಬಲ್ ಇತ್ತು. ಹಾಗೆ ಹೋಗ್ಬಿಟ್ಟು ಫಸ್ಟ್ ಪ್ರಸಾದ ತಿನ್ನೋಣ, ಹೊಟ್ಟೆ ಹಸಿತಾ ಇದೆ ಅಂತ ಅಂದ್ಬಿಟ್ಟು 3 ಜನ ಕುತ್ಕೊಂಡು ಪ್ರಸಾದ ತಿಂದ್ವಿ. ಪ್ರಸಾದ ತಿಂದಾದ್ಮೇಲೆ ಬ್ಯಾಗ್ ಎಲ್ಲ ಇತ್ತು ಅಲ್ಲಿ. ನನಗೆ ಬ್ಯಾಗ್ ಬೇಕಾಗಿತ್ತು, ಒಂದು ಬ್ಯಾಗ್ ಬೇಕಾಗಿರಲಿಲ್ಲ, ಬಟ್ ಅಲ್ಲಿ ನೋಡಿದಾಗ ಬ್ಯಾಗ್ ಇಷ್ಟ ಆಯಿತು. ಸರಿ ಬ್ಯಾಗ್ ತಗೊಳ್ಳೋಣ ಅಂತ ಬಂದೆ, ಬ್ಯಾಗ್ ಕೂಡ ತಗೊಂಡೆ. ಅದಾದಮೇಲೆ ನನ್ನ ಚಿಂಟು ಅಂತೂ ತುಂಬಾ ಆಟ ಮಾಡ್ತಾಯಿದ್ದ. ಅವನು ಯಾವತ್ತೂ ಆಟ ಮಾಡಲ್ಲ, ನನಗೆ ಅದು ಬೇಕು ಇದು ಬೇಕು ಅಂತ ಇಲ್ಲ. ನಾನು ಕೊಡಿಸಿದ್ರೆ ತಗೋತಾನೆ, ಇಲ್ಲಾಂದರೆ ಸುಮ್ಮನೆ ಇರ್ತಾನೆ. ಮತ್ತು ಇಲ್ಲಿ ನೈಫ್ ಪಾಲಿಶ್ ಕೂಡ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲ ಅಂಗಡಿಗಳಲ್ಲೂ ನಾವು 3 ಜನನೂ ಪರ್ಚೇಸ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಒಬ್ಬೊಬ್ಬರು ಒಂದೊಂದು ಅಂಗಡಿಲಂತೂ ಪರ್ಚೇಸ್ ಮಾಡಿರ್ತೀವಿ. ಮತ್ತು ನಾನು ನನ್ನ ಮಗನಿಗಂತೂ ಏನೂ ಆಟ ಸಾಮಾನು ಕೊಡಿಸ್ಬಾರ್ದಂತ ಡಿಸೈಡ್ ಮಾಡ್ಕೊಂಡು ಹೋಗಿದ್ರಿಂದ ನಾನೇನು ಕೊಡಿಸಿಲ್ಲ. ಬಟ್ ಆ ಅಕ್ಕ ಇಬ್ಬರನ್ನ ನೀಲ ಅಕ್ಕನೇ ಜಾಸ್ತಿ ಕೊಡಿಸಿದ್ದು ಅನಿಸುತ್ತೆ. ಅದಾದಮೇಲೆ ನಾವು ಜ್ಯೂಸ್ ಅಲ್ಲ ಅದು ಸೋಡಾ ಕುಡಿಯೋಣ ಅಂತ ಅಂದ್ಕೊಂಡು ಬಂದ್ವಿ. ನನಗೆ ತುಂಬ ಹೊಟ್ಟೆ ಫಿಲ್ ಆಗಿರೋ ಥರ ಅನ್ನಿಸ್ತಾ ಇತ್ತು. ಹಾಗಾಗಿ ಏನಾದರೂ ಬೇಕು ಸಮಥಿಂಗ್ ಜ್ಯೂಸ್ ಥರ ಅಂತ ಅನ್ನಿಸ್ತು. ಹಾಗಾಗಿ ಸೋಡಾ ಕುಡಿಯೋಣ ಅಂತ ಅಂದ್ಕೊಂಡು ಬಂದ್ವಿ. 3 ಜನನೂ ಶೇರ್ ಮಾಡ್ಕೊಂಡು, ಅಂದರೆ ಬೈ 2 ಸಮಥಿಂಗ್ ಏನೋ ತಗೊಳಲ್ಲ, ಬೈ 2 3 ಏನೋ ತೊಗೊಂಡ್ವಿ. ಅದಾದಮೇಲೆ ನಾನು ಹೇಳ್ತಾ ಇದ್ದೆ, ಅಯ್ಯೋ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ, ಪ್ಲೀಸ್ ಲೋಟ ಎಲ್ಲ ಕೆಳಗಡೆ ಇಡಿ ಅಂತ ಅಂದ್ಬಿಟ್ಟು. ಆಮೇಲೆ 3 ಜನನೂ ಕೂಡ ಲೋಟ ತೋರಿಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಅವ್ರು ನಗ್ತಾಯಿದ್ರು, ಅಮ್ಮ ನೀನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಎಲ್ಲದನ್ನು ವೀಡಿಯೋ ಮಾಡಬೇಕು ಅಂತ ಹೇಳ್ತೀಯಲ್ಲ ಅಂತ ಹೇಳ್ಬಿಟ್ಟು. ಹೌದು ಅಕ್ಕ, ನನಗೆ ವೀಡಿಯೋಸಿಗೆ ಬೇಕು, ನೀವು ಹಿಡೀರಿ ಅಂತ ಅಂದಿದ್ದಕ್ಕೆ ಎಲ್ಲರೂ ಚೇಸ್ ಅಂತ ಅಂದ್ಕೊಂಡು ಮತ್ತೆ ಕುಡಿದ್ವಿ. ಅದಾದಮೇಲೆ ದೀಪಕ್ ಅಂತ ಇದ್ದಾರೆ ಅಂತ ಹೇಳಿದ್ನಲ್ಲ, ಅವರಂತೂ ಓಲೆ ಬ್ಯಾಂಗಲ್ಸು ಅದರಲ್ಲಿ ತುಂಬ ಇಂಟ್ರೆಸ್ಟ್ ಇರೋರು. ಸೊ ಅವ್ರ ಮಗಳಿಗೆ ಬ್ಯಾಂಗಲ್ ಅಂತ ಅಂದರು, ಬ್ಯಾಂಗಲ್ ಕೂಡ ತಗೊಂಡ್ರು. ಅದಾದಮೇಲೆ ನೆಕ್ಸ್ಟು ದುಪ್ಪಟ್ಟ ತಗೊಂಡ್ವಿ. ಅಂದರೆ ನಾವು 3 ಜನನೂ ಚೆನ್ನಾಗೇ ಪರ್ಚೇಸ್ ಮಾಡಿದ್ದೀವಿ ಬಿಡಿ. ಆಲ್ಮೋಸ್ಟ್ ಒಂದು 3000 4000ವರೆಗೂ. ನನ್ನ ಮಗ ಏನೋ ಕೊಡಿಸಿಲ್ಲ ಅಂದಿದ್ದಕ್ಕೆ ನೋಡಿ ಹೆಂಗೆ ಆಟ ಮಾಡ್ತವನೆ ಅಂತಂದರೆ, ಕೊನೆಗೂ ಆ ಅಕ್ಕ ಕರ್ಕೊಂಡೋಗಿ ಕೊಡಿಸ್ಬಿಟ್ಟು ಕರ್ಕೊಂಬಂದರು. ಅಷ್ಟು ಬಿದ್ದು ಒದ್ದಾಡ್ಬಿಟ್ಟ ರೋಡ್ನಲ್ಲೇ ಅವನು. ಅಂದರೆ ಪಿ ಬೇಕು ಅಂತ ಅವನು ಒದ್ದಾಡಿದ್ದು, ಬೇರೆ ಏನೂ ಇಲ್ಲ. ನಾನು ಹೇಳಿದೆ ನಾನಂತೂ ಏನು ಕೊಡಿಸಲ್ಲ, ಇವಾಗ ನನ್ನ ಬಡ್ಜೆಟ್ ಇಲ್ಲ ಅಂತಂದರೆ ಅವನು ಒದ್ದಾಡ್ತಿದ್ದ. ಮತ್ತು ಆ ಅಕ್ಕ ಕರ್ಕೊಂಡೋಗಿ ನಾನು ಕೊಡಿಸ್ತೀನಿ, ನಿನ್ನ ಮಕ್ಳಿಗೆಲ್ಲ ಹಂಗೆಲ್ಲ ಮಾಡಬಾರ್ದು, ಮಕ್ಳ ವಿಷಯದಲ್ಲಿ ನೀನು ಸುಮ್ಮನೆ ಬಾ ಅಂತ ಅವ್ನು ಕೇಳಿದ್ದನ್ನೆಲ್ಲದನ್ನು ಕೊಡಿಸಿದ್ರು. ಪಾಪ್ಕಾರ್ನ್ ಮತ್ತು ಪಿ ಅವನು ಏನೇನು ಆಟ ಸಾಮಾನು ಕೇಳ್ತಾನೋ ಅದನ್ನೆಲ್ಲ ಆಲ್ಮೋಸ್ಟ್ ಕೊಡಿಸಿದ್ದಾರೆ ಅವನಿಗಿವತ್ತು. ಮತ್ತು ಅಲ್ಲಿ ಇದಿತ್ತು ಏನು ಬ್ಲೌಸಸ್ ಎಲ್ಲ, ಅದನ್ನು ಕೂಡ ತೊಗೊಂಡ್ವಿ. ಈ ಬ್ಲೌಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಬರೀ 250 ಏನೋ ಹಾಕಿದ್ರು, ಹಾಗಾಗಿ ನನಗೆ ಇಷ್ಟ ಆಯ್ತಲ್ಲ ಅಂದ್ಬಿಟ್ಟು ನಾನು ತಗೊಂಡೆ. ಇದು ಚೆನ್ನಾಗೂ ಕೂಡ ಇತ್ತು. ಮತ್ತು ಹಾಗೆ 2 ಬ್ಯಾಗ್ ತೊಗೊಂಡ್ವಿ. ನಾನು ಆ ಎಕ್ಕ ಇಟ್ಕೊಂಡಿದ್ರಲ್ಲ ಇನ್ನೊಂದು ಆನೆ ಥರ ಇದೆಯಲ್ಲ, ಅದು ಬ್ಯಾಗು ನಂದು, ಇದು ಬ್ಯಾಗು ಅವ್ರದ್ದು. ನೋಡಿ ಆಲ್ರೆಡಿ ಪಾಪ್ಕಾರ್ನ್ ಹೋಗ್ತಾ ಇತ್ತು ಅಲ್ಲಿ, ನನಗೆ ಪಾಪ್ಕಾರ್ನ್ ಬೇಕು ಅಂತ ಅಂದ. ಸರಿ ಅಂತ ಅವರು ಪಾಪ್ಕಾರ್ನು ಕೊಡಿಸಿದ್ರು. ನನಗೆ ಬೇಜಾರಾಗ್ತಾಯಿತ್ತು, ಯಾಕೆ ಇವರು ಇದನ್ನೆಲ್ಲ ಅವನು ಆಟ ಮಾಡ್ತಾನೆ ಅಂದ ತಕ್ಷಣ ಇವ್ರು ಯಾಕೆ ಕೊಡಿಸ್ತಾ ಇದ್ದಾರೆ ಅಂತ. ಮತ್ತು ಅವರು ಚೇರೆಲ್ಲ ತಗೊಂಡ್ರು. ಅವನಂತೂ ಅವ್ರಿಗೆ ಚೇರೇ ಕೊಟ್ಟಿಲ್ಲ, ನಾನೇ ಇಟ್ಕೊಬರ್ತೀನಿ ಅಂತ. ಒಂದು ಕಡೆ ನಾವು ಹಣೆ ಬಟ್ಟೆ ತೊಗೊಳಕ್ಕೆ ಹೋದಾಗ ನನ್ನ ಮಗ ಜಸ್ಟ್ ಈ ಕಡೆ ಹೋಗಿ ಮಿಸ್ ಆಗಿಬಿಟ್ಟ. ನನ್ನ ಜೀವ ಅಂತೂ ಒಂದು ಕ್ಷಣ ಸ್ಟಾಪ್ ಆಗೇ ಹೋಯ್ತು. ಮತ್ತು ಈ ಕಡೆ ತಿರುಗಿ ನೋಡೋದಷ್ಟರಲ್ಲಿ ಚಿಂಟು ಅಂತ ಹೇಳೋಷ್ಟರಲ್ಲಿ ಅವ್ನು ಸಿಕ್ಬಿಟ್ಟ. ನನಗಂತೂ ಅವತ್ತು ಏನು ಆಗ್ತಾಯಿದ್ದೆ ನಾನು ಅಂತ ನನಗೆ ಗೊತ್ತಿಲ್ಲ, ಅಷ್ಟೊಂದು ಭಯ ಆಗ್ತಾಯಿತ್ತು ನನಗೆ. ಆಮೇಲೆ ಅವರೆಲ್ಲ ಹೇಳ್ತಿದ್ರು, ಜಾಸ್ತಿ ನೀನು ಭಯ ಪಡ್ತೀಯಾ, ಯಾಕೆ ಅಷ್ಟೊಂದು ಭಯ ಪಡ್ತೀಯಾ, ಇಲ್ಲೇ ಎಲ್ಲಾದರೂ ಇರ್ತಾನೆ ಅಂತ. ಈ ಕಡೆ ಆ ಕಡೆ ತಿರ್ಗೋಷ್ಟ್ರಲ್ಲಿ ಮತ್ತೆ ಸಿಕ್ಬಿಟ್ಟ. ಅದು ನನಗೆ ಇಲ್ಲಿ ಮರೆಯೋಕ್ಕಾಗದೇ ಇರೋ ಘಟನೆ ಅಂತ ಹೇಳ್ಬೋದು. ಮತ್ತೆ ವಾಪಸ್ ಬಂದ್ವಿ ಆಟೋದಲ್ಲೇ. ನೋಡಿ ಎಲ್ಲ ತುಂಬ್ಕೊಂಡು ಬರ್ತಾಯಿದ್ದೀವಿ. ಎಷ್ಟೊಂದು 3 ಬ್ಯಾಗ್ ಏನೋ ಆಯಿತು ನಾವು ತುಂಬ್ಕೊಂಡು ಬಂದಿದ್ದು. ನಾನು ಒಂದು ಜೊತೆ ಚಪ್ಪಲಿ ಕೂಡ ತಗೊಂಡೆ, ಅದು ನಾನು ಹಾಕ್ತೀನಿ ಮಿಡಲ್ನಲ್ಲಿ. ಈ ಚಪ್ಪಲಿ ಯಾಕಂತ ಗೊತ್ತಿಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಈ ಚಪ್ಪಲಿ ಪ್ರೈಸ್ ಬಂದುಬಿಟ್ಟು ತುಂಬ ರೀಸನಬಲ್ ಆಗಿತ್ತು. 100 ರುಪೀಸ್ ಏನೋ ಅಷ್ಟೇ ಕೊಟ್ಟಿದ್ದೀನಿ ಅಷ್ಟೇ ಅನಿಸುತ್ತೆ. ಅಲ್ಲ 100% 100 ರೂಪಾಯಿ ಅಷ್ಟೇ ಕೊಟ್ಟಿರೋದು ನಾನು ಇದಕ್ಕೆ. ಮಾರ್ನಿಂಗು ನಂದು ಇವತ್ತು ಪೂರ್ತಿ ಲೀವ್ ಇದ್ದಿದ್ದರಿಂದ ಮಾರ್ನಿಂಗ್ ನನಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ. ಹಾಗಾಗಿ ಈವ್ನಿಂಗ್ ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಪೂಜೆ ಮಾಡಿ ಮುಗಿಸ್ದೆ. ಅದಾದಮೇಲೆ ರಾತ್ರಿಗೆ ಬೆಳಗ್ಗೆ ಮಾಡಿರೋ ಸ್ವಲ್ಪ ಸಾಂಬಾರಿತ್ತು, ಅದಕ್ಕೆ ನಮ್ಮ ಅತ್ತೆ ಸ್ವಲ್ಪ ಏನೋ ಪಲ್ಯ ಮಾಡ್ತೀನಿ ಅಂತ ಮಾಡ್ತಾಯಿದ್ರು, ಕ್ಯಾರೆಟ್ ಎಲ್ಲ ಹಾಕ್ಕೊಂಡು. ನಮ್ಮ ಅತ್ತೆ ಸ್ಟೈಲಲ್ಲಿ ಇದು ಒಂಥರ ಡಿಫ್ರೆಂಟ್ ಪಲ್ಯ, ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹೇಳ್ತಾರಲ್ವ ಹಿರಿಯರು ಏನೇ ಮಾಡಿದ್ರು ಅವ್ರ ಕೈ ರುಚಿ ತುಂಬ ಚೆನ್ನಾಗಿರುತ್ತೆ ಅಂತ. ಅವ್ರು ಸ್ವಲ್ಪ ಉಪ್ಪು ನೀರು ಹಾಕ್ಕೊಟ್ರು ಅದು ಟೇಸ್ಟಿಯಾಗಿರುತ್ತೆ ಅಂತ. ಹಾಗೆ ನಮ್ಮ ಅತ್ತೆ ಹೇಳ್ತಾ ಇದ್ದಾರೆ ನೋಡಿ. ನಮ್ಮ ಅತ್ತೆಗೆ ಕನ್ನಡ ಬರಲ್ಲ, ಮುಂದೆ ನಿಮ್ಮ ನನ್ನ ಲಾಕ್ಸ್ನಲ್ಲಿ ಗೊತ್ತಾಗುತ್ತೆ ಅವರು ಯಾವ್ರವರು ಏನು ಅಂತ ಇಲ್ಲ. ಬಟ್ ನಾನು ಲಾಕ್ಸ್ನೆಲ್ಲ ಡೈಲಿ ನೋಡ್ತಾ ಇದ್ರೆ ನಿಮಗೆ ನನ್ನೆಲ್ಲ
ಹಾಗೆ ನಮ್ಮ ಅತ್ತೆ ಜೊತೆ ಕೂಡ ನಾನು ಲಾಗ್ಸ್ ಮಾಡ್ತೀನಿ ಮುಂದೆ ನೋಡಿ ನನ್ನ ಲಾಗ್ಸ್ನೆಲ್ಲ. ಬಟ್ ನಮ್ಮ ಅತ್ತೆ ಅಂತೂ ತುಂಬ ಮುಗ್ದೆ, ಹಾಗೆ ತುಂಬ ಒಳ್ಳೆಯವರು ಕೂಡ. ಅವ್ರು ಯಾವುದೇ ರೀತಿ ಭೇದ ಭಾವ ಮಾಡಲ್ಲ. ಅವ್ರ ಮಗಳನ್ನ ಹೇಗೆ ನೋಡ್ಕೋತಾರೋ ನನ್ನೂ ಕೂಡ ಹಾಗೆ ನೋಡ್ಕೋತಾರೆ. ಅವ್ರ ಮಗಳಿಗಿಂತ ಜಾಸ್ತಿ ನನ್ನೇ ಪ್ರೀತಿ ಮಾಡ್ತಾರೆ. ಮತ್ತು ಅವ್ರಿಗೆ 4 ಜನ ಸೊಸೆದಿರು, 4 ಜನದಲ್ಲಿ ಅವ್ರಿಗೆ ನಾನಂದ್ರೇ ತುಂಬ ಇಷ್ಟ. ಪಾಪ ನನ್ನ ಮಗನ ನೋಡಿಕೊಂಡು 3 ವರ್ಷ ನನ್ನ ಜೊತೆನೇ ಇದ್ದಾರೆ. ಹಾಗೆ ಇದಾಗಿತ್ತು ನಂದು ಇವತ್ತಿನ ಡೈಲಾಗ್. ನಿಮ್ಗೆ ಇಷ್ಟ ಆದರೆ ಖಂಡಿತ ಸಪೋರ್ಟ್ ಮಾಡಿ. ಬಾಯ್ ಬಾಯ್.